ಆಸರೆ ಟಿವಿ ವೀಕ್ಷಕರಿಗೆ ತಿರುಗಿ ಮತ್ತೊಂದು ಆವರ್ತಿ ಸತ್ಯವೇದ ಶಾಲೆ ಇಬ್ರಿಯ ಪತ್ರಿಕೆಯ ಅಧ್ಯಯನಕ್ಕೆ ಸುಸ್ವಾಗತವನ್ನು ಕೋರುತ್ತೇನೆ. ಹೋದ ಸಂಚಿಕೆಗಳಲ್ಲಿ ದೇವರ ಆತ್ಮನ ಸಹಾಯದಿಂದ ನಾವು ಕಲಿತುಕೊಂಡ ದೇವರ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ತಿರುಗಿ ಮುಂದಿನ ಭಾಗಗಳನ್ನು ಕರ್ತನ ಆತ್ಮನ ಸಹಾಯದಿಂದಲೇ ನಾವು ಕಲಿಯೋಣ. ಇಬ್ರಿಯ ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತನು ದೂತರುಗಳಿಗಿಂತಲೂ ಉತ್ತಮನು ಎಂಬ ವಿಷಯವನ್ನು ಇಬ್ರಿಯರ ಮನಸ್ಸಿನಲ್ಲಿ ಖಚಿತಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನು ಪತ್ರಿಕೆಯಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ಅದರಲ್ಲಿ ನಾವು ನಾಲ್ಕನೇದಾಗಿ ನೋಡಿರುವಂಥ ಕಾರ್ಯ, ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಬೇಕು ಎಂಬುದಾಗಿ ಆತನು ಹೇಳಿದಂಥ ಮಾತನ್ನು ಆಧಾರ ಮಾಡಿಕೊಂಡು ನಾವು ಧ್ಯಾನ ಮಾಡಿದೆವು. ಸಮಯದಲ್ಲಿ ಐದನೇದಾಗಿ ನಾವು ನೋಡುವಂಥ ಕಾರ್ಯ, 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಮಗನ ವಿಷಯದಲ್ಲಿ, ಆದರೂ ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು, ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳಿರುವಂಥ ವಾಕ್ಯವನ್ನು ಆಧಾರ ಮಾಡಿಕೊಂಡು ಪೌಲನು ಇಬ್ರಿಯರಿಗೆ ತಿಳಿಸುತ್ತಿದ್ದಾರೆ. ಅಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದ ಕಾರ್ಯ, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು. ದೇವ ದೂತರುಗಳಿಗೆ ಯಾರಿಗೂ ದೇವರೇ ಎಂಬ ಪದವನ್ನು ಕೂಗಿ ಕರೆದಿದ್ದು ಪವಿತ್ರ ಬೈಬಲಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಯೇಸು ಕ್ರಿಸ್ತನಿಗೆ ದೇವರೇ ಎಂಬುದಾಗಿ ಕರೆದು ಕೂಗುವಂಥ ಮಾತೆ 8ನೇ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಆ ವಾಕ್ಯವು ಹೀಗಾಗಿದೆ, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು. ಈ ಒಂದು ವಾಕ್ಯದ ಆಧಾರದಲ್ಲಿ ನಾವು ತಿಳಿಯಬೇಕಾದಂಥ ಕಾರ್ಯ, ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ಕೊಟ್ಟಿರುವಂಥ ಸಿಂಹಾಸನ ಇದು ಯಾವುದಾಗಿದೆ ಎಂಬುದನ್ನು ನಾವು ನೋಡೋಣ. ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣವನ್ನು ಕೊಟ್ಟ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದಾಗ ತಂದೆಯಾದ ದೇವರು ಆತನಿಗೆ, ನಾನು ನಿನ್ನ ವೈರಿಗಳನ್ನು ನಿನಗೆ ಪಾದಪೀಠವನ್ನಾಗಿ ಮಾಡುವ ತನಕ ನೀನು ನನ್ನ ಬಲಗಡೆಯಲ್ಲೇ ಇರು ಎಂಬುದಾಗಿ ಹೇಳಿ ತನ್ನ ಮಗನನ್ನು ತಂದೆಯ ಬಲಗಡೆಯಲ್ಲಿ ದೇವರು ಕೂರಿಸಿದ್ದಾನೆ. ಈ ಸ್ಥಾನವು ಶಾಶ್ವತ ಅಲ್ಲ. ದೇವರ ವಾಕ್ಯವನ್ನು ನಾವು ಕಲಿಯುವಾಗ ಆತನು ಹೇಳುವಂಥ ಮಾತಿನಲ್ಲೇ ನಾವು ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ, ನಾನು ನಿನ್ನ ವೈರಿಗಳನ್ನು ನಿನಗೆ ಪಾದಪೀಠವನ್ನಾಗಿ ಮಾಡುವ ತನಕ. ಅದಕ್ಕೆ ಒಂದು ಕಾಲಾವಕಾಶವನ್ನು ತಂದೆಯಾದ ದೇವರು ಅಲ್ಲಿ ಕಲ್ಪಿಸಿದ್ದಾರೆ. ಈಗ ತಂದೆಯ ಬಲಗಡೆಯಲ್ಲಿ ಇರುವಂಥ ಕರ್ತನಿಗೆ ತಂದೆಯಾದ ದೇವರು ಕೊಟ್ಟಿರುವಂಥ ಅವಕಾಶ ವಿಜ್ಞಾಪನೆ ಮಾಡುವುದಕ್ಕಾಗಿ ಇರುವಂಥ ಅವಕಾಶವಾಗಿದೆ. ತನ್ನನ್ನು ಹಿಂಬಾಲಿಸುವ ತನ್ನ ಮಕ್ಕಳಿಗೆ ಬಲಹೀನತೆಗಳಲ್ಲಿ ಅವರು ಬಿದ್ದು ಹೋಗದ ಹಾಗೆ ಒಡೆಯನಾದ ತಂದೆಗೆ ಅವರಿಗೋಸ್ಕರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳುವಂಥ ಒಂದು ಅವಕಾಶವಾಗಿದೆ ತಂದೆಯಾದ ದೇವರು ಮಗನಾದ ಕ್ರಿಸ್ತನಿಗೆ ತನ್ನ ಬಲಗಡೆಯಲ್ಲಿ ಕೊಟ್ಟಿರುವಂಥದ್ದು. ಅದು ಒಂದು ಭಾಗವಾಗಿದ್ದರೆ, ಮತ್ತೊಂದು ಭಾಗವು ತಂದೆಯಾದ ದೇವರ ಮಾತುಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ನಾನು ನಿನ್ನ ವೈರಿಗಳನ್ನು ನಿನಗೆ ಪಾದಪೀಠವನ್ನಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿರು. ದೇವರ ಅನ್ಯೋನ್ಯತೆ, ದೇವರ ಜೊತೆಯಲ್ಲಿ ಕೂತ್ಕೊಳ್ಳುವುದು ಎಂಬ ಪದಗಳಿಗೆ ದೇವರ ಮಕ್ಕಳಾದ ನಮ್ಮ ಜೀವಿತಗಳಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ದೇವರ ಅನ್ಯೋನ್ಯತೆ ಅಂದರೆ ದೇವರ ಮನಸ್ಸು ನಮ್ಮ ಮನಸ್ಸು ಒಂದಾಗಿರುವುದು, ದೇವರ ಮಾರ್ಗವು ನಮ್ಮ ಮಾರ್ಗವು ಒಂದಾಗಿರುವುದು, ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳು ಒಂದಾಗಿರುವುದು ಆಗಿದೆ.
ಅನ್ಯೋನ್ಯತೆ ಎಂಬುದಾಗಿ ಹೇಳಲ್ಪಡುವಂಥ ಮಾತಿನ ಅರ್ಥ. ದೇವರ ಸಮೀಪದಲ್ಲಿಯೇ ನಾವು ಇರುವುದಾದರೆ ನಮಗೋಸ್ಕರವಾಗಿ ದೇವರು ಮಾಡುವಂಥ ಕಾರ್ಯ ಏನು ಎಂಬುದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸಬೇಕಾದ ಕಾರ್ಯ ಏನೆಂದರೆ, ಮಗನಾದ ಕ್ರಿಸ್ತನಿಗೆ ತಂದೆಯಾದ ದೇವರು 2 ಉದ್ದೇಶಗಳಿಗೋಸ್ಕರವಾಗಿಯೇ ತನ್ನ ಬಲಗಡೆಯಲ್ಲಿರುವ ಸ್ಥಾನ ತಾತ್ಕಾಲಿಕವಾಗಿ ಕೊಟ್ಟಿರುವಂಥದ್ದು. ಅದು ಶಾಶ್ವತ ಅಲ್ಲ. ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದ ಕರ್ತನು ತನ್ನ ಮೇಲೆ ನಂಬಿಕೆ ಇಟ್ಟಿರುವಂಥ, ತನ್ನ ಮೇಲೆ ವಿಶ್ವಾಸವಿಟ್ಟಿರುವಂಥ ತನ್ನ ಮಕ್ಕಳು ಬಲಹೀನತೆಗಳಲ್ಲಿಯೂ ಪಾಪ ಅಪರಾಧಗಳಲ್ಲಿಯೂ ದೇವರ ಕೋಪಕ್ಕೆ ಒಳಗಾಗದೇ ಇರುವುದಕ್ಕೋಸ್ಕರ ತನ್ನ ರಕ್ತದಿಂದ ಸಂಪಾದಿಸಲ್ಪಟ್ಟಿರುವಂಥ ವಿಶ್ವಾಸಿಗಳ ಬಲಹೀನತೆಗಳ ಸಮಯದಲ್ಲಿ ಅವರಿಗೋಸ್ಕರವಾಗಿ ತಂದೆಯಾದ ದೇವರಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ಅವರ ತಪ್ಪುಗಳನ್ನು ಮನ್ನಿಸುವುದಕ್ಕಾಗಿ ಇರುವಂಥ ಮೊದಲನೆಯ ಅವಕಾಶ, ಮೊದಲನೆಯ ಸ್ಥಾನ. ಎರಡನೇದಾಗಿ ನಾವು ನೋಡಿದವು, ವೈರಿಗಳನ್ನು ಅವನಿಗೆ ಪಾದಪೀಠವನ್ನಾಗಿ ಮಾಡುವುದಕ್ಕೆ ದೇವರು ಒಂದು ಸಮಯವನ್ನು ಗೊತ್ತು ಮಾಡಿದ್ದಾನೆ. ಯಾವತ್ತೂ ವೈರಿಗಳನ್ನು ಕರ್ತನಿಗೆ ಪಾದಪೀಠವನ್ನಾಗಿ ದೇವರು ಮಾಡುತ್ತಾನೋ ಅಲ್ಲಿಯ ತನಕ ಯೇಸು ಕ್ರಿಸ್ತನ ತಂದೆಯ ಬಲಗಡೆಯಲ್ಲಿ ಇರುತ್ತಾರೆ. ಈ 2 ಕಾರಣಗಳಿಗಾಗಿಯೇ ತಂದೆಯಾದ ದೇವರ ಬಲಗಡೆಯಲ್ಲಿ ಯೇಸು ಕ್ರಿಸ್ತನು ಇರುವುದು. ಇವತ್ತು ಈ ಮಧ್ಯಸ್ಥಿಕೆ ವಹಿಸಿಕೊಳ್ಳುತ್ತಿರುವಂಥ ಈ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಆ ತಂದೆಯ ಬಲಗಡೆಯಲ್ಲಿ ಕೂತಿರುವ ಹಾಗೆಯೇ ಆತನ ವೈರಿಗಳಿಗೋಸ್ಕರವಾಗಿ, ವೈರಿಗಳನ್ನು ಪಾದಪೀಠವನ್ನಾಗಿ ಮಾಡುವ ಆ ಒಂದು ಸಮಯಕ್ಕಾಗಿ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ಕಾಯ್ತಾ ಇದ್ದಾನೆ. ವೈರಿ ಅಂದರೆ ಯಾರು? ಯೇಸು ಕ್ರಿಸ್ತನು ಭೂಮಿಯಲ್ಲಿ ನರಾವತಾರವೆತ್ತುವ ವಿಷಯದಲ್ಲಿ ಆದಿಕಾಂಡದಲ್ಲಿ ಪಾಪ ಮಾಡಿದ ಮನುಷ್ಯರಿಗೆ ದೇವರು ಶಾಪ ಎಂಬ ರೀತಿಯಲ್ಲಿ ಕೊಡುವ ಮಾತಿನಲ್ಲಿ ಒಂದು ಮಾತು ಸ್ತ್ರೀಗೆ ಹೇಳುವಂಥದ್ದಾಗಿ ನಾವು ನೋಡ್ತೇವೆ. ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುತ್ತಾನೆ ಎಂಬುದಾಗಿ. ಸೈತಾನನ ತಲೆಯನ್ನು ಯೇಸು ಕ್ರಿಸ್ತನ ಪಾದದ ಕೆಳಗೆ ತರುವಂಥ ವಿಷಯದ ಕುರಿತಾಗಿ ಅಲ್ಲಿ ದೇವರು ತಾನೇ ವಾಗ್ದಾನ ಮಾಡ್ತಾ ಇದ್ದಾನೆ. ಈ ವಾಗ್ದಾನದ ನೆರವೇರಿಕೆಯ ಪ್ರಕಾರ ಯೇಸು ಕ್ರಿಸ್ತನು ಸ್ತ್ರೀಯ ಸಂತತಿಯಾಗಿ ಹುಟ್ಟಿದು ಮರಿಯಳಲ್ಲಿ ನಾವು ನೋಡ್ತೇವೆ. ಯೇಸುವಿನ ಹುಟ್ಟುವಿಕೆಯ ವಿಚಾರದಲ್ಲಿ ಯಾವ ಪುರುಷನ ಸಂಬಂಧ ಮರಿಯಳಿಗೆ ಇರಲಿಲ್ಲ. ಅದು ದೇವರ ಆತ್ಮನ ಪರಾಕ್ರಮ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿ ಹುಟ್ಟಿ 33 ವಯಸ್ಸಿನಲ್ಲಿ ಕಲುವಾರಿ ಶಿಲುಬೆಯಲ್ಲಿ ತನ್ನ ಶರೀರವನ್ನು ಒಪ್ಪಿಸಿ ಕೊಡುವುದರ ಮೂಲಕವಾಗಿ ಸೈತಾನನ ತಲೆಯನ್ನು ಜಜ್ಜಿದ್ದಾನೆ. ಮಾತ್ರವಲ್ಲದೆ ಸೈತಾನನ ಸಮಸ್ತ ಆಯುಧಗಳನ್ನು ಶಿಲುಬೆಯ ಅಡಿಯಲ್ಲಿ ಸೈತಾನನು ಇಡುವಂತ ಹಾಗೆ ದೇವರು ಮಾಡಿದ್ದಾನೆ. ಈ ಪ್ರಕಾರವಾಗಿ ಸೈತಾನನ ತಲೆಯನ್ನು ಜಜ್ಜಿರುವಂಥ ಕರ್ತನು ಮಾನವರಿಗೂ ದೇವರಿಗೂ ವಿರೋಧಿಯಾಗಿರುವ ಸೈತಾನನನ್ನು ತನಗೆ ಪಾದಪೀಠವನ್ನಾಗಿ ಮಾಡುವುದಕ್ಕಾಗಿ ದೇವರು ಕೊಟ್ಟಿರುವಂಥ ಸಮಯ ಸಾವಕಾಶಕ್ಕಾಗಿಯೇ ತಂದೆಯ ಬಲಗಡೆಯಲ್ಲಿ ಯೇಸು ಕ್ರಿಸ್ತನು ಕೂತಿದ್ದಾರೆ. ಇದು ದೇವರು, ತಂದೆಯಾದ ದೇವರು ಹೇಳುವಂಥ ಮಾತಾಗಿದೆ. ನಾನು ನಿನ್ನ ವಿರೋಧಿಗಳನ್ನು, ನಾನು ನಿನ್ನ ವೈರಿಗಳನ್ನು ನಿನಗೆ ಪಾದಪೀಠವನ್ನಾಗಿ ಮಾಡುವ ತನಕ ನೀನು ಇಲ್ಲಿ ಇರು. ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಸತ್ಯ ಆತ್ಮೀಯರೇ ಏನಾಗಿದೆ? ಯೇಸು ಕ್ರಿಸ್ತನು
ಯಾವತ್ತು ತಂದೆಯ ಬಲಗಡೆಯಿಂದ ಎದ್ದೇಳುತ್ತಾನೋ ಆವತ್ತು ಆತನ ರಕ್ತದಿಂದ ಕೊಂಡ್ಕೊಳ್ಳಲ್ಪಟ್ಟಿರುವಂಥ ದೇವರ ಮಕ್ಕಳಿಗೋಸ್ಕರ ಇರುವ ವಿಜ್ಞಾಪನೆಯ ಸಮಯ ಮುಗಿಯುತ್ತೆ. ಅದೇ ಪ್ರಕಾರ ಕರ್ತನ ವಿರೋಧಿಗಳು ಆತನ ಪಾದಪೀಠಕ್ಕೆ ಬರುತ್ತಾರೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತನ ರಕ್ತದಿಂದ ಕಂಡುಕೊಳ್ಳಲ್ಪಟ್ಟಿರುವಂಥ ವಿಶ್ವಾಸಿಗಳಾದ ನಿಮಗೆ ಒಂದು ವಿಷಯವನ್ನು ಎಚ್ಚರಿಕೆಗಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಂದು ವೇಳೆ ವಿಶ್ವಾಸಿ ಎಂಬ ಪಟ್ಟವನ್ನು ಹೊಂದಿರುವಂಥ ನೀವು ನಿಮ್ಮ ಜೀವಿತಗಳಲ್ಲಿ ಆಗುವ ಬಲಹೀನತೆ, ಪಾಪ, ಅಪರಾಧಗಳ ಮಧ್ಯದಲ್ಲಿ ನೀವು ದೇವರಿಗೆ ಮೊರೆ ಇಡುವಾಗ ತಂದೆಯ ಬಲಗಡೆಯಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸಿಕೊಳ್ಳಲಿಕ್ಕಿರುವುದರಿಂದ ತನ್ನ ಮಗನಾದ ಯೇಸು ಕ್ರಿಸ್ತನ ಮಾತಿನ ಮೇರೆಗೆ ತಂದೆಯಾದ ದೇವರು ನಮ್ಮ ಪಾಪಗಳು, ತಪ್ಪುಗಳು ಕ್ಷಮಿಸಬಹುದು. ಆದರೆ ಜೀವಿತದಲ್ಲಿ ಮಾಡುವಂಥ ತಪ್ಪು ಅಪರಾಧಗಳನ್ನು ಅಭ್ಯಾಸ ಮಾಡಿಕೊಳ್ಳುವಂಥ ಅನುಭವಕ್ಕೆ ನಾವು ನಮ್ಮ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ತಂದೆಯ ಬಲಗಡೆಯಲ್ಲಿರುವ ಯೇಸು ಕ್ರಿಸ್ತನು ಯಾವತ್ತೂ ಆ ಸ್ಥಾನದಿಂದ ಎದ್ದೇಳುತ್ತಾನೋ ಅಲ್ಲಿಂದ ನಮ್ಮ ಅವಕಾಶವು ಕೊನೆಗೊಳ್ಳುತ್ತದೆ. ಒಮ್ಮೆ ಜ್ಞಾನ ಪ್ರಕಾಶದಲ್ಲಿ ಸೇರಿದವರು ತಿರುಗಿ ಮತ್ತೆ ಪಾಪಕ್ಕೆ ಒಳಬಿದ್ದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಾವು ಮತ್ತೆ ಶಿಲುಬೆಗೆ ಹಾಕುವವರಾಗಿರುತ್ತೇವೆ ಎಂಬುದು ಪವಿತ್ರ ವಚನ ಹೇಳುತ್ತದೆ. ದೇವರು ನಮ್ಮನ್ನು ಜ್ಞಾನ ಪ್ರಕಾಶಕ್ಕೆ ಸೇರಿಸಿದ್ದಾರೆ. ಹಾಗಾದರೆ ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಪ್ರೀತಿಸದೆ ಪಾಪ ಮೋಹಗಳು, ಪ್ರಪಂಚದ ಮೋಹಗಳನ್ನು ಬಿಟ್ಟು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ನಡೆಸಿ ಒಂದು ಸಾರಿ ನಮಗೋಸ್ಕರ ಶಿಲುಬೆಯಲ್ಲಿ ವ್ಯಥೆಪಟ್ಟು ಪೀಡೆ ಅನ್ನು ಅನುಭವಿಸಿ ಹಿಂಸೆಗೆ ಒಳಗಾಗಿ ಗಾಯಗೊಂಡು 3 ಮೊಳೆಗಳಲ್ಲಿ ಹಸಿ ಮರದಲ್ಲಿ ತೂಗಾಡಿದ ಯೇಸುವನ್ನು ಮತ್ತೆ ತಿರುಗಿ ನಾವು ಶಿಲುಬೆಗೆ ಹಾಕಿಸುವವರಾಗಿರಬಾರದು. ಇದು ಕರ್ತನ ವಾಕ್ಯವು ನಮಗೆ ಕೊಡುವಂಥ ಎಚ್ಚರಿಕೆಯಾಗಿದೆ. ಯಾವ ಗಳಿಗೆಯಲ್ಲಿ ತಂದೆಯ ಬಲಗಡೆಯಿಂದ ಎದ್ದೇಳು ಎಂಬುದಾಗಿ ಇರುವಂಥ ತಂದೆಯ ಶಬ್ದಕ್ಕೆ ಮಗನು ಎದ್ದೇಳುತ್ತಾನೆ. ಅಷ್ಟೊಳಗಾಗಿ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕೂ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವುದಕ್ಕೂ ನಮಗೆ ದೇವರು ಕೊಟ್ಟಿರುವಂಥ ಸಮಯವಾಗಿದೆ. ಇದೊಂದು ಎಚ್ಚರಿಕೆಯ ಮಾತಾಗಿ ನೀವು ಕೇಳುವುದರಲ್ಲಿ ನಾನು ಸಂತೋಷ ಪಡುತ್ತೇನೆ. ಇಲ್ಲಿ ಯೇಸು ಸ್ವಾಮಿಗೆ ತಂದೆಯಾದ ದೇವರು ಹೇಳುವಂಥ ಮಾತು ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು. ಯುಗಗಳು ಕೊನೆಗೊಳ್ಳುವುದಿಲ್ಲ. ಇದು ಕೃಪೆಯ ಕಾಲ, ಕೃಪೆಯ ಯುಗ ಎಂಬುದಾಗಿ ನಾವು ಹೇಳುತ್ತೇವೆ. ನಂತರ ಮತ್ತೊಂದು ಯುಗ ಬರುತ್ತದೆ, ನಂತರ ಮತ್ತೊಂದು ಯುಗ ಬರುತ್ತದೆ. ಈ ಕೃಪೆಯ ಕಾಲ ಮುಗಿದ ತಕ್ಷಣ 7 ವರ್ಷಗಳ ಮತ್ತೊಂದು ಕಾಲ ಬರಲಿಕ್ಕಿದೆ. 7 ವರ್ಷ ಮುಗಿದ ಮೇಲೆ ಮತ್ತು 1000 ವರ್ಷದ ಇನ್ನೊಂದು ಯುಗ ಬರಲಿಕ್ಕಿದೆ. ಅದು ಮುಗಿದ ಮೇಲೆ ನಿತ್ಯತೆ ಎಂಬ ಕೊನೆಯಿಲ್ಲದಂಥ ಮತ್ತೊಂದು ಕಾಲ ನಾವು ಪ್ರವೇಶಿಸಲಿಕ್ಕಿದ್ದೇವೆ. ಈ ವಾಕ್ಯವು ನಮಗೆ ಕೊಡುವಂಥ ತಿಳುವಳಿಕೆ ಏನೆಂದು ಕೇಳಿದರೆ, ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು ಎಂಬುದಾಗಿ ಕೇಳುವಂಥ ಈ ಮಾತು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟು ಹೇಳುವಂಥ ಮಾತಾಗಿದೆ. ಆ ಸಿಂಹಾಸನ ಏನಾಗಿದೆ? ಈಗ ತಂದೆಯ ಬಲಗಡೆಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಅಥವಾ ಮಧ್ಯಸ್ಥಿಕೆ ವಹಿಸಿಕೊಳ್ಳುತ್ತಿರುವಂಥ ಯೇಸು ಕ್ರಿಸ್ತನು ಅಲ್ಲಿಂದ ಎದ್ದ ಮೇಲೆ ಆತನು ಮತ್ತೆ ಕೂತ್ಕೊಳ್ಳಲಿಕ್ಕೆ ಇರುವಂಥದ್ದು ನ್ಯಾಯ ತೀರ್ಪು ಮಾಡುವಂಥ ಸಿಂಹಾಸನದಲ್ಲಿ ಆಗಿದೆ. ಲೋಕದ ಸಮಸ್ತ ಜನರನ್ನು ನ್ಯಾಯ ತೀರಿಸುವುದಕ್ಕಾಗಿ ಆತನು ಸಿಂಹಾಸನದಲ್ಲಿ ಕೂತಿರುತ್ತಾರೆ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ದೇವರೇ, ನಿನ್ನ ಸಿಂಹಾಸನವು
ಯುಗ ಯುಗಾಂತರಗಳಲ್ಲಿಯೂ ಇರುವುದು ಎಂಬುದಾಗಿ ಕರ್ತನ ವಾಕ್ಯವು ಹೇಳ್ತಾ ಇದೆ. ಹಾಗಾದರೆ ಈ ವಾಕ್ಯದ ಆಧಾರದಲ್ಲಿ ನಾವು ತಿಳಿಯಬೇಕಾದಂಥ ಕಾರ್ಯ, ಕೀರ್ತನೆ 45ನೇ ಅಧ್ಯಾಯ ಅದರ 6ನೇ ವಾಕ್ಯವನ್ನು ಆಧಾರ ಮಾಡಿಕೊಂಡು ಪೌಲನು ಈ ಪತ್ರಿಕೆಯಲ್ಲಿ ಆ ವಾಕ್ಯವನ್ನು ತಿರುಗಿ ಬರೆಯುತ್ತಾ ಇದ್ದಾರೆ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವಾಗ, ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಈ ವಾಕ್ಯ ನಮಗೆ ಕೊಡುವಂಥ ಎಚ್ಚರಿಕೆ ಏನೆಂದರೆ, ದೂತರುಗಳು ತಮ್ಮ ಸೇವೆಗಳನ್ನು ಕ್ರಮಬದ್ಧವಾಗಿಯೂ ನಂಬಿಗಸ್ತಿಕೆಯಿಂದಲೂ ಮಾಡುತ್ತಿದ್ದಾರೆ. ಆದರೆ ದೂತರುಗಳ ಸೇವೆ ಕರ್ತನ ಬರೋಣದೊಂದಿಗೆ ಮುಕ್ತಾಯವಾಗುತ್ತದೆ. ನಂತರ ಆ ದೂತರುಗಳ ಸೇವೆ ಯಾವ ಪ್ರಕಾರವಿರುತ್ತದೆ ಎಂಬುದನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ದೂತರ ಸೃಷ್ಟಿಯ ಕಾಲದಿಂದ ಇದುವರೆಗೂ ತಮ್ಮ ಸೇವೆಯಲ್ಲಿ ನಂಬಿಗಸ್ತರಾಗಿಯೇ ಕಾಲ ಕಳೆಯುತ್ತಿರುವಂಥ ದೂತರುಗಳಿಗೆ ದೇವರೊಂದು ಪ್ರತಿಫಲ ಕೊಟ್ಟು ಅವರೊಂದಿಗೆ ಇರುವ ಹೊಣೆಗಾರಿಕೆಯನ್ನು ಆತನು ಮುಗಿಸ್ತಾನೆ. ಆದ್ದರಿಂದ ಪೌಲನು 2ನೇ ಅಧ್ಯಾಯದ 5ನೇ ವಚನದಲ್ಲಿ ಹೇಳ್ತಾ ಇದೆ, ನಾವು ಪ್ರಸ್ತಾವಿಸುವ ಮುಂದಣ ಸಾಮ್ರಾಜ್ಯ ಅಂದರೆ ಯೇಸು ಕ್ರಿಸ್ತನು ರಾಜಾಧಿರಾಜನಾಗಿ ಆಳುವಿಕೆಯನ್ನು ವಹಿಸಿಕೊಳ್ಳಲಿಕ್ಕಿರುವಂಥ ಆ ಸಾಮ್ರಾಜ್ಯವನ್ನು, ಹೊಸ ಯೆರೂಸಲೇಮ್ ಎಂಬ ಆ ಸಾಮ್ರಾಜ್ಯವನ್ನು ದೇವರು ಯಾವ ದೇವದೂತರಿಗೂ ಅಧೀನ ಮಾಡಲಿಲ್ಲ. ಹಾಗಾದರೆ ಸಿಂಹಾಸನ ಇರುವಂಥದ್ದು ಅದು ಯೇಸು ಕ್ರಿಸ್ತನಿಗೆ ಮಾತ್ರವಾಗಿದೆ. ಅದು ಯುಗ ಯುಗಾಂತರಗಳಲ್ಲಿಯೂ ಇರುವಂಥದ್ದಾಗಿದೆ. ತಿರುಗಿ ಮತ್ತೊಂದು ಸಾರಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ, ಈ ಸಿಂಹಾಸನವನ್ನು ಆತನು ಹೊಂದುವುದಕ್ಕೆ ಏನು ಕಾರಣ? ತಂದೆಯ ಬಲಗಡೆಯಲ್ಲಿ ಮಧ್ಯಸ್ಥಿಕೆಯ ಸ್ಥಾನವನ್ನು ವಹಿಸಿಕೊಳ್ಳುವುದಕ್ಕೆ ಕಾರಣ ಏನಾಗಿತ್ತು? ಮಾರ್ಗ ಏನಾಗಿತ್ತು? ನಾನು ಯಾರನ್ನು ಕಳುಹಿಸಲಿ, ಯಾರು ನಮಗೋಸ್ಕರ ಹೋಗುತ್ತಾರೆ ಎಂಬುದಾಗಿ ಕೇಳಿದಂಥ ತಂದೆಯಾದ ದೇವರ ಶಬ್ದಕ್ಕೆ, ಈಗೂ ನಾನಿದ್ದೇನೆ, ದೇವರಿಗೆ ಸರಿಸಮಾನನಾಗಿದ್ದವನು ತನ್ನ ಮಹಿಮೆಯನ್ನೆಲ್ಲ ಬಿಟ್ಟು ತನ್ನನ್ನೇ ಬರಿದು ಮಾಡಿಕೊಂಡು ದಾಸರೂಪವನ್ನು ಎತ್ತಿ ಮನುಷ್ಯ ಸಾದೃಶ್ಯದಲ್ಲಿ ಈ ಭೂಮಿಗೆ ಇಳಿದು ಬಂದು ಒಬ್ಬ ನಿಷ್ಠೂರನಾದ ಮನುಷ್ಯನಿಗೆ ಕೊಡತಕ್ಕಂಥ ಶಿಲುಬೆಯ ಮರಣವನ್ನು ಯಾವ ಪಾಪವೂ ಮಾಡದೇ ಇರುವ ಯೇಸು ಕ್ರಿಸ್ತನು ವಹಿಸಿಕೊಂಡು ಮಾನವರ ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟಂದ ಆ ದೇವಕುಮಾರನಿಗೆ ದೇವರು ಕೊಟ್ಟಿರುವಂಥ ಸ್ಥಾನವೇ ತಂದೆಯ ಬಲಗಡೆಯಲ್ಲಿ ಮಧ್ಯಸ್ಥಿಕೆಯ ಸ್ಥಾನ. ನಂತರ ಜನಾಂಗಗಳನ್ನು ನ್ಯಾಯ ತೀರಿಸುವುದಕ್ಕಾಗಿ ದೇವರು ಕೊಡುವಂಥ ಸಿಂಹಾಸನ. ನನ್ನನ್ನು ಗಮನಿಸುತ್ತಿರುವಂಥ ಆಸರೆ ಟಿವಿ ವೀಕ್ಷಕರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮಗೆ ಕೊಡಲ್ಪಟ್ಟ ಸಮಯದ ವಿಷಯದಲ್ಲಿ ವಿವೇಕದಿಂದ ದೇವರಾತ್ಮನು ಕೊಡುವ ಕೃಪೆ ಸಹಾಯವನ್ನು ಹೊಂದಿ ಕರ್ತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ನಡೆಸುವುದಕ್ಕೆ ಆತನು ತನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗ ಆತನು ಕೊಡುವಂಥ ಪ್ರತಿಫಲವನ್ನು ಹೊಂದಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಕೃಪೆಯನ್ನು ನೀಡಲಿ ಎಂಬ ಶುಭ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ದೇವರು ಈ ಸಂಚಿಕೆಯ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಸದಾ ವೀಕ್ಷಿಸಿ ಆಸರೆ ಟಿವಿ.